ಇವಳೇನು ಉಷಾ ಯಾವಾಗಲೂ ಫೋನ್ ಮಾಡ್ತಾನೆ ಇರ್ತಾಳೆ ನನಗಂತೂ. ಛೇ, ಇವಳಿಂದ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ನಾನು ಇವನು ರಾಹುಲ್ನ ಮದುವೆ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ನೆಮ್ಮದಿಯಾಗಿರ್ಬೋದು. ಈ ಫೋನೆಲ್ಲ ಸ್ವಿಚ್ ಆಫ್ ಮಾಡಿ ಇಟ್ಬಿಡ್ಬೋದು ಸುಮ್ಮನೆ. ಯಾವಾಗಲೂ ಫೋನ್ ಮಾಡಿ ತಲೆ ತಿಂತಾ ಇರ್ತಾಳೆ. ಏನಾಯಿತು ಏನಾಯಿತು, ನಮ್ಮ ಅಪ್ಪ ಅಮ್ಮ ಚೆನ್ನಾಗವ್ರ, ನಮ್ಮ ಹುಡುಗ ಚೆನ್ನಾಗವ್ರ ಅಂತ ಹೇಳ್ಬಿಟ್ಟು. ಇವಳ್ದಂತೂ ಇದೇ ಕಥೆ ಆಗೋಯ್ತು. ಛೇ, ಏನು ಮಾಡೋದಿವಾಗ? ಹಲೋ, ಹಾಂ ಹೇಳು. ಹಲೋ, ನಾನಿನ್ನ ಮೀಟ್ ಮಾಡಬೇಕು. ಮೀಟ್ ಮಾಡಬೇಕಾ? ಮೀಟ್ ಮಾಡೋಕ್ಕೆ ನಾನು ಇವಾಗ ಬರೋಕ್ಕಾಗಲ್ಲ ಹಳ್ಳಿಗೆ, ನಾನು ಬ್ಯುಸಿ ಇದ್ದೀನಿ. ಇಲ್ಲಿ ನಿಮ್ಮ ದೊಡ್ಡಪ್ಪರೆಲ್ಲ ಬಂದು ಜಾಸ್ತಿ ಜಗಳ ಮಾಡ್ತಾರೆ. ನಾನು ಸುಮ್ಮನೆ ಇಲ್ಲಿ ಇರಬೇಕಲ್ವಾ? ಇರಲಿಲ್ಲ ಅಂದರೆ ಚೆನ್ನಾಗಿರಲ್ಲ. ನಾನು ಬರೋಕ್ಕಾಗಲ್ಲ, ಇನ್ನೊಂದು ತಿಂಗಳು ಬಿಟ್ಕೊಂಡು ಬರ್ತೀನಿ, ಸರಿನಾ? ಇನ್ನೊಂದು ತಿಂಗಳು ಅಷ್ಟೇನೆ, ಆಮೇಲೆ ಎಲ್ಲ ಸರಿ ಮಾಡಿಬಿಟ್ಟು ನಾನು ಅಲ್ಲಿಗೆ ಬರ್ತೀನಿ, ನೀನು ಇಲ್ಲಿಗೆ ಬರೀವಂತೆ. ನೀನೇನು ಹಳ್ಳಿಗೆ ಬರೋ ಅವಶ್ಯಕತೆ ಇಲ್ಲ, ನಾನೇ ಬೆಂಗಳೂರಿಗೆ ಬಂದಿದ್ದೀನಿ. ನಾನು ಲೊಕೇಶನ್ ಕಳಿಸ್ತೀನಿ, ಬೇಗ ಬಾ, ನಾನು ನಿನ್ನ ಹತ್ರ ಮಾತಾಡಬೇಕು. ಏನು, ನೀನು ಬೆಂಗಳೂರಿಗೆ ಬಂದ್ಬಿಟ್ಟ? ನೀನು ಯಾಕೆ ಬೆಂಗಳೂರಿಗೆ ಬಂದೆ? ನಾನು ಹೇಳಿಲ್ವಾ ಹಳ್ಳಿನಾಗೆ ಇರು, ನಮ್ಮಮ್ಮ ಶಾಕ್ ಆಗ್ತಾರೆ ಅಂತ ಹೇಳ್ಬಿಟ್ಟು? ನೀನು ಇದು ನೋಡಿದ್ರೆ ಸಡನ್ನಾಗಿ ಬಂದ್ಬಿಟ್ಟಿದೆಯಲ್ಲ. ನನಗೊಂದು ಮಾತು ಹೇಳಿಲ್ಲ ನೀನು ಬರ್ತೀನಿ ಅಂತ ಹೇಳ್ಬಿಟ್ಟು, ಇದ್ದಕ್ಕಿದಂಗೆ ಬಂದ್ಬಿಟ್ರೆ ಏನು ಮಾತಾಡಬೇಕಿತ್ತು? ಅದನ್ನ ಫೋನಾಗೆ ಮಾತಾಡ್ಬೋದಲ್ವಾ? ಮಾತಾಡೋಕ್ಕೆಲ್ಲ ಮೀಟ್ ಮಾಡು ಅದು ಇದು ಅಂತ ಎಲ್ಲ ಏನಕ್ಕೆ ಮಾಡ್ತೀಯಾ? ನನಗೆ ಎಷ್ಟೊಂದು ಕೆಲಸ ಇರ್ತೈತಲ್ವ ಇಲ್ಲಿ. ನೀನು ಸುಮ್ಮನೆ ಹೇಳಿದ್ನಲ್ಲ ಮೀಟ್ ಮಾಡಕ್ಕೆ ಬಾ ಅಂತ, ಇಲ್ಲಾಂದರೆ ನಾನೇ ಅಲ್ಲಿಗೆ ಬರ್ತೀನಿ, ಇರು. ಬೇಡ ಬೇಡ ಬೇಡ, ನಾನೇ ಬರ್ತೀನಿ. ಹಾ, ಆದಷ್ಟು ಬೇಗ ಬಾ. ಬರ್ತೀನಿ, ಲೊಕೇಶನ್ ಕಳಿಸು. ಅಯ್ಯೋ, ಇದೇನಾಗ್ತೈತೆ? ಇವಳ್ಯಾಕೆ ಬೆಂಗಳೂರಿಗೆ ಬಂದ್ಲು? ಛೇ, ಈ 15 ದಿನಕ್ಕೆ ಹೆಂಗೋ ನನ್ನ ಮದುವೆ ಆಗೋದು, ಆರಾಮಾಗಿರ್ತಾ ಇದ್ದೆ ನಾನು. ಇವಳು ಈ ಟೈಮಾಗಿ ಬಂದು ಯಾಕೆ ಇಲ್ಲಿಗೆ ಬೆಂಗಳೂರಿಗೆ ಬಂದ್ಲು? ಅವಳೇನಾದರೂ ಇಲ್ಲಿಗೆ ಬಂದ್ಬಿಟ್ರೆ ಕೆಲಸ ಕೆಟ್ಬಿಡ್ತೈತೆ. ಬೇಡ ಬೇಡ ಬೇಡ, ನನ್ನ ಕೆಲಸ ಕೆಡಿಸ್ಕೊಂಡು ಕುತ್ಕೊಳ್ಳೋ ಅಂಥದ್ದು ಏನೈತೆ ನನಗೆ? ಹೆಂಗೋ ಇನ್ನು 15 ದಿನ ಹೆಂಗೋ ತೊಳೆಬಿಟ್ರೆ ಮದುವೆ ಮಾಡ್ಕೊಂಡು ಅಮೆರಿಕಾಗೆ ಜಂಪ್ ಆಗಿಬಿಡ್ಬೋದು. ಆಮೇಲೆ ಅವಳು ಏನಕ್ಕೆ ಬರ್ತಾಳೆ? ಅವಳು ಪಾಸ್ಪೋರ್ಟು ವೀಸಾ ಎಲ್ಲ ನಾನು ಎತ್ಕೊಂಡು ಹೊರಟೋಗ್ಬಿಡ್ತೀನಲ್ವ. ಈಗ ಏನು ಮಾಡಲಿ? ಮೀಟ್ ಮಾಡಿಬಿಟ್ಟು ಏನೋ ಒಂದು ನೈಸ್ ಮಾಡಿಬಿಟ್ಟು ಬಂದ್ಬಿಡ್ತೀನಿ, ಅದೇ ಮೇಲು. ನೋಡು, ಅವಳು ಬಂದಿದ್ದ ತಕ್ಷಣ ಮಕ್ಕ ಕೊಡ್ದಂಗೆ ಮಾತಾಡ್ಬೇಕು ನೀನು. ಏನು ಹಿಂಗೆ ಮಾಡ್ತಾ ಇದೆಯಾ? ಏನು ಎತ್ತ ನಮ್ಮ ಹುಡುಗನ ಜೊತೆ ಯಾಕೆ ಓಡಾಡ್ತಾ ಇದೆಯಾ? ಏನು ನೀನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಅದು ಇದು ಅಂತ ಎಲ್ಲ ಮಾತಾಡು, ಸರಿನಾ? ನಾನು ದೂರದಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತೀನಿ. ಅವಳು ಯಾವ ಥರ ಮಾತಾಡ್ತಾಳೆ, ಅವಳು ನೀನು ಮೋಸ ಮಾಡಬೇಕು ಅಂತ ಪ್ಲಾನ್ ಮಾಡೋಳ, ಇಲ್ಲ ಅಂತ ಹೇಳಿದ್ರೆ ನಿನಗೆ ಸಹಾಯ ಮಾಡ್ತಾವಳ ಅಂತ ಹೇಳ್ಬಿಟ್ಟು ನಾನೆಲ್ಲ ನೋಡ್ಕೊತೀನಿ. ಧೈರ್ಯವಾಗಿ ಮಾತಾಡು ನೀನು. ಸರಿ ಆಂಟಿ, ಆಯಿತು, ಮಾತಾಡ್ತೀನಿ. ಹೇಳಿದ್ದೀನಿ ಬರೋಕ್ಕೆ, ಇಲ್ಲಿಗೆ ಲೊಕೇಶನ್ ಕಳಿಸಿದ್ದೀನಿ. ಸದ್ಯ ಅವಳು ಬಂದುಬಿಟ್ರೆ ನನ್ನ ಪಾಡಿಗೆ ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ. ಎಕ್ಸ್ಚೇಂಜ್ ಆಗೋಣ ಅಂತ ಹೇಳ್ಬಿಟ್ಟು ಕೇಳ್ತೀನಿ, ನೋಡೋಣ ಏನು ಹೇಳ್ತಾಳೋ. ಕೇಳು. ನೀನು ಜಾಸ್ತಿ ಎದ್ರಕೊಂಡು ಹಿಂಗೆ ಇದ್ರೆ ಕಷ್ಟ ಆಗ್ಬಿಡ್ತೈತೆ. ನೋಡು, ಎದ್ರಕೊಳ್ಳೋಕ್ಕೆ ಹೋಗ್ಬೇಡ ನೀನಂತನೂ. ಆರಾಮಾಗಿ ಸುಮ್ಮನೆ ಧೈರ್ಯವಾಗಿ ಮಾತಾಡು. ಈಗಿನ ಕಾಲದಾಗೆ ಎಲ್ಲ ಮೋಸ ಮಾಡೋರೆ ಕಣಮ್ಮ ಜಾಸ್ತಿ. ನೀನು ಯಾಕೆ ಈ ಥರ ಮೋಸ ಹೋಗ್ತಾ ಇದೆಯಾ ಎಲ್ಲರಿಂದ? ಅಯ್ಯೋ, ನಿನ್ನಷ್ಟು ದಡ್ಬಡತದ ಯಾರೂ ಇಲ್ಲ ಅಂತ ಅನ್ನಿಸ್ತದೆ. ನೀನು ಅಮೆರಿಕದಾಗ ಅಲ್ಲಿ ಇಲ್ಲಿ ಬೆಳೆದ್ಬಿಟ್ಟು ಈ ಜನಗಳು ಕೊಂತ್ರಿ ಬುದ್ಧಿ ಎಲ್ಲ ನೀನು ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಎಲ್ಲ ಮೋಸ ಮಾಡೋರೆ ನೀನು ಶಾನೆ, ಸರಿನಾ? ಇರು, ಬರಲಿ, ಬಂದ ತಕ್ಷಣ ನೀನು ಮಾತಾಡು. ಸರಿ ಆಂಟಿ, ಆಯಿತು. ಇಲ್ಲಿ ಯಾವುದೋ ಒಂದು ಹುಡುಗಿ ಆಟ ಹಿಡಿತಾಯ್ತು ನೋಡು, ಅಲ್ವೇ? ಅವಳ ಥರನೇ ಕಾಣ್ತಾವಳೆ. ಹ್ಞೂ ಆಂಟಿ, ಅವಳೇ ಅಂತ ಅನಿಸುತ್ತೆ. ಸರಿ, ನಾನು ಇಲ್ಲಿರೋದು ಬಂದಿರೋದು ಏನು ಹೇಳ್ಬೇಡ, ಸರಿನಾ? ನಾನು ಹೋಗ್ಬಿಟ್ಟು ಅಲ್ಲಿ ಅಂಗಡಿ ಹತ್ರ ನಿಂತ್ಕೊಂಡಿರ್ತೀನಿ. ಹಾಂ, ಸರಿ. ಫೋನಾಗೆ ನಿನಗೆ ಕಾಲ್ ಮಾಡಿರ್ತೀನಿ, ಆನ್ ಮಾಡು. ಅವಳು ಏನೇನು ಮಾತಾಡ್ತಾಳೆ ಅಂತ ನಾನು ಕೇಳಿಸ್ಕೊಂತೀನಿ. ಸರಿ ಆಂಟಿ. ಬಾ, ನಿನ್ಗೈತು ಬಾ. ನಮ್ಮ ಹುಡುಗನ ಜೊತೆ ಏನು ಚಕ್ಕಂತ ಆಡ್ತಾವಳೆ ಕೂತ್ಕೊಂಡು. ಉಷಾ, ನೀನು ಯಾಕೆ ಇಲ್ಲಿಗೆ ಬಂದೆ? ನಿಮ್ಮ ದೊಡ್ಡಪ್ಪ ನೀನು ಏನಾದರೂ ನೋಡ್ಬಿಟ್ರೆ ನಿನ್ನ ಕತೆ ಮುಗಿಸ್ಬಿಡ್ತಾನೆ ಅಷ್ಟೇನೆ. ನೋಡು, ನನ್ನ ಮಾತು ಕೇಳು, ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ನೀನು 15 ಡೇಸು 20 ಡೇಸ್ ಅಷ್ಟೇನೆ. ಆಮೇಲೆ ನಾನೇ ನಿನಗೆ ನಾನೇ ಅಲ್ಲಿಗೆ ಬರ್ತೀನಿ, ಇಲ್ಲಿಗೆ ಬರೀವಂತೆ. ನಮ್ಮ ದೊಡ್ಡಪ್ಪ ಏನು ಮಾಡಿದ್ರು ಅದನ್ನು ನಾನು ನೋಡ್ಕೋತೀನಿ, ನೀನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಇಲ್ಲಿಂದ ಹಳ್ಳಿಗೆ ಹೋಗೋದು ಬೆಟರ್ ಅಂತ ಅನ್ನಿಸ್ತೈತೆ, ಸರಿನಾ? ನೀನು ಇಲ್ಲಿಂದ ಸುಮ್ಮನೆ ಹಳ್ಳಿಗೆ ಹೋಗು, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಏನು ಮಾಡಬೇಕು ಅಂತ. ಅಯ್ಯೋ, ಈಗೆಲ್ಲ ಹಳ್ಳಿಗೆ ಹೋಗೋಕ್ಕಾಗಲ್ಲ, ನನ್ನ ಮಾತು ಕೇಳು. ಇಲ್ಲಿ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಐತೆ, ಓಕೆನಾ? ಈಗೆಲ್ಲ ಆಗಲ್ಲ, ನನ್ನ ಮಾತು ಕೇಳು. ಯಾಕಾಗಲ್ಲ? ನಮ್ಮ ಹುಡುಗನ ಜೊತೆ ಚಕ್ಕಂದಾಡಿ, ನಮ್ಮ ಹುಡುಗನ ಜೊತೆನೇ ಓಡಾಡಿ ಚೆನ್ನಾಗಿ ಮಜಾ ಮಾಡಿ ಏನೇನೋ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ ಅಲ್ವಾ? ಅಯ್ಯೋ, ಚೇಚಿತೆ ಇಲ್ಲಪ್ಪ, ನಾನು ಯಾಕೆ ನಿಮ್ಮ ಹುಡುಗನ ಜೊತೆ ಎಲ್ಲ ಏನೇನೋ ಮಾಡಲಿ? ಇಲ್ಲ, ನಾನಂತೂ ಆ ಥರ ಎಲ್ಲ ಮಾಡ್ತಾ ಇಲ್ಲ. ನೀನು ನನಗೆ ಎಷ್ಟು ಮೋಸ ಮಾಡ್ತಾ ಇದೆಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ನಿನ್ನೆ ಮಾಲಲ್ಲಿ ನನ್ನ ಹುಡುಗನ ಜೊತೆ ಕೈ ಹಿಡ್ಕೊಂಡು ಕಿಸ್ಕೊಂಡು ಓಡಾಡ್ತಾ ಇದ್ದಿದ್ದು ನಾನು ನೋಡಿದ್ದೀನಿ. ಅಯ್ಯೋ, ಇವಳೆಲ್ಲ ನೋಡ್ಬಿಟ್ಟೆ ಬಂದವಳೆ ಅಂತ ಅನ್ನಿಸ್ತೈತೆ. ಈಗ ಏನು ಮಾಡಲಿ? ನೋಡು, ನಿಮ್ಮ ಹುಡುಗನೇ ಬಲವಂತ ಮಾಡಿದ್ದು ರಾಹುಲನ್ನೇ. ಬಾ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಹೋದೆ. ನಾನು ಬೇಕಂತ ಎಂದೂ ಹೋಗೋಳಲ್ಲ, ನಿನಗೆ ಗೊತ್ತಲ್ವಾ? ನೋಡು, ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ನಮ್ಮ ಮನೆಗೆ ನಾನು ಹೋಗ್ತೀನಿ, ನಿಮ್ಮ ಮನೆಗೆ ನೀನು ಹೋಗು. ಇಲ್ಲ, ನಮ್ಮ ಮನೆಗೆ ನಾನು ಹೋಗಲ್ಲ, ಇನ್ನೂ 1-2 ದಿನ ಇಲ್ಲೇ ಇರ್ತೀನಿ. ಯಾಕೆ ಹೋಗಲ್ಲ?
ನೋಡು, ನೀನೇನಾದ್ರೂ ಹಿಂಗೇನೇನೆ ಜೋರ್ ಮಾತಾಡ್ದೆ ಅಂತ ಹೇಳಿದ್ರೆ ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಏನ್ ಹೇಳ್ತೀನಿ ಗೊತ್ತಾ? ನೋಡಿ, ನಿಮ್ಮ ಮಗಳಿಗೆ ನಿಮ್ ಜೊತೆ ಇರಕ್ಕೆ ಇಷ್ಟ ಇಲ್ವಂತೆ, ಅದಕ್ಕೇನೆ ನನ್ನ ಇಲ್ಲಿ ಕಳ್ಸಿ ಅವಳಲ್ಲಿಗೆ ಹೋಗೋಳೆ, ನೀವು ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಹೋದ್ಲು. ಹಂಗೆ ಹಿಂಗೆ ನಿಮ್ಮ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಅವಳಿಗೆ, ಸುಮ್ಮನೆ ಸುಮ್ಮನೆ ನಿಮ್ಮನ್ನೆಲ್ಲ ಯೂಸ್ ಮಾಡ್ಕೊಂಡವಳು ಅಷ್ಟೇ. ಈಗ ನೋಡಿ ನನ್ನನ್ನು ಕಳಿಸ್ಬಿಟ್ಟವಳೆ, ನಿಮ್ಮ ಮೇಲೆ ಪ್ರೀತಿನೇ ಇಲ್ಲ ಅವಳಿಗೆ. ಆಮೇಲೆ ಇನ್ನೇನು ಅವ್ರಿಗೆ ಸ್ವಂತ ಅಪ್ಪ ಅಮ್ಮ ಅಂದ್ರೇನೆ ಇಷ್ಟ, ನೀವು ಇಷ್ಟು ದಿನ ಸಾಕಿದ್ದೆಲ್ಲ ವೇಸ್ಟು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪ ಅಮ್ಮಂಗೆ ಹೋಗ್ಬಿಟ್ಟು ನಾನು ಹೇಳ್ಬಿಡ್ತೀನಿ ಅಷ್ಟೇನೆ. ಲೇ ಮನ್ಯಾಳಿ, ನಮ್ಮ ಅಪ್ಪ ಅಮ್ಮಂಗೆ ಈಗಲೇ ಸರಿಯಾಗಿ ಹುಷಾರಿಲ್ಲ, ನಮ್ಮ ಡ್ಯಾಡಿ ಈಗ ತಾನೇ ಹುಷಾರಾಗ್ತಾವ್ರೆ. ನೀನು ಈ ಥರ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡವ್ರೆ. ಅವ್ರಿಗೇನಾದ್ರೂ ಈ ವಿಚಾರ ಗೊತ್ತಾಯ್ತು ಅಂದರೆ ಅವ್ರು ಏನಾಗಿ ಸತ್ತೋಗ್ಬಿಡ್ತಾರೆ ಅಷ್ಟೇನೆ. ನೋಡು, ನಮ್ಮ ಅಪ್ಪ ಅಮ್ಮಂಗೆ ಏನಾದ್ರೆ ನಾನು ಸುಮ್ಮನೆ ಇರಲ್ಲ. ಮತ್ತೆ ನಿಮ್ಮ ಅಪ್ಪ ಅಮ್ಮಂಗೆ ಏನು ಹೇಳ್ಬಾರ್ದು, ನಿಮ್ಮ ಅಪ್ಪ ಅಮ್ಮಂಗೆ ಏನೂ ಆಗಬಾರ್ದು ಅಂತ ಹೇಳಿದ್ರೆ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಇರೋದು ಕಲ್ತ್ಕ. ಏಯ್, ನಿನ್ಗೇನು ಉದ್ದೇಶನೇ? ನಮ್ಮನೆಗೆ ಏನಕ್ಕೆ ಇದೆಯಾ? ಏನಕ್ಕೆ ಇದೆಯಾ ನಮ್ಮನೆಗೆ? ನೋಡು, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ನೋಡು, ನೀನು ಹಳ್ಳಿಗೆ ಹೋಗ್ಬಿಡು. ನೀನು ಯಾವನ ಥರ್ಡ್ ಕ್ಲಾಸ್ ನನ್ನ ಮಗನ ಇಷ್ಟಪಡ್ತಾ ಇದ್ದೆ ಅಲ್ವಾ, ಅವನನ್ನು ಕರ್ಕೊಂಡು ಎಲ್ಲಾದರೂ ಹಾಳಾಗಿ ಹೋಗು. ಇಂಥ ಸಾವುಕಾರನ ಬಿಟ್ಟು ಅಂತ ಥರ್ಡ್ ಕ್ಲಾಸ್ ನನ್ನ ಮಗನ ಜೊತೆ ಹೋಗೋಕ್ಕೆ ಬೇಜಾರಾಗಲ್ವಾ? ಅಯ್ಯೋ ಉಷಾ, ಈಗ ನನಗೆ ನಿನ್ನ ಎದುರಿಸೋಕೊಂದು ಒಳ್ಳೆ ದಾರಿ ಸಿಕ್ಕೈತೆ. ನೋಡು, ನನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನಾನು ನಿಮ್ಮ ಮನೆಗೆ ಇರ್ತೀನಿ, ಅದು ನನ್ನ ಇಷ್ಟ, ಸರಿನಾ? ಇದಕ್ಕೇನಾದರೂ ನೀನೇನು ಅಡ್ಡ ಬಂದೆ ಅಂದರೆ ಇಷ್ಟು ದಿನ ನಾನು ನಿಮ್ಮ ಮನೆಗಿರೋ ಚೆನ್ನಾಗಿ ಗೊತ್ತೈತೆ. ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೆಲ್ಲ ವಿಚಾರ ಹೇಳ್ತೀನಿ. ನಿಮ್ಮ ಅಮ್ಮ ನಿಮ್ಮ ಅಪ್ಪ ಕಣ್ಣೀರು ಹಾಕಿ, ಅಯ್ಯೋ ನನ್ನ ಮಗಳು ನನಗೆ ಮೋಸ ಮಾಡಿಬಿಟ್ಲು, ಇಷ್ಟು ವರ್ಷ ಸಾಕಿದ್ದಕ್ಕೂ ಅಪ್ಪ ಅಮ್ಮ ಹುಡಿಕೊಂಡು ಹೊರಟೋಗ್ಬಿಟ್ಲು ಅಂತ ಹೇಳ್ಬಿಟ್ಟು ಹಂಗೇನೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಸತ್ತೋಗ್ಬಿಡ್ತಾರೆ. ಯೋಚನೆ ಮಾಡು. ನೀನು ಇಂಥ ಕಿತ್ತೋದ್ ಕಂತ್ರಿ ನಾಯಿ ಅಂತ ಹೇಳ್ಬಿಟ್ಟು ದೇವ್ರಾಣೆ ನನಗೆ ಗೊತ್ತಿರಲಿಲ್ಲ. ಛೇ, ನೀನು ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡ್ತಾ ಇದೆಯಾ? ನೋಡು, ನನಗೆ ಗೊತ್ತು ಏನು ಮಾಡ್ಬೇಕು ನಿನಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಗೊತ್ತು. ನೀನು ಇಷ್ಟೆಲ್ಲ ಮೋಸ ಮಾಡ್ತೀಯ ಅಂತ ಹೇಳಿದ್ರೆ ನಾನು ಯಾಕಾದರೂ ಅಮೇರಿಕಾಯಿಂದ ಇಲ್ಲಿಗೆ ಬಂದು ಅಂತ ಅನ್ನಿಸ್ತೈತೆ. ಹಿಡಿಯಟ್. ನೋಡು, ನಮ್ಮ ಅಪ್ಪ ಅಮ್ಮಂಗೆ ಏನೂ ಆಗಬಾರ್ದು, ಅವ್ರು ಚೆನ್ನಾಗಿರ್ಬೇಕು ಅಷ್ಟೇನೆ. ನೀನು ಅವರಿಂದ ದೂರ ಇದ್ದರೆ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗೇ ಇರ್ತಾರೆ. ಆಮೇಲೆ ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಬರೀವಂತೆ. ಈಗ ನಾನು ಸ್ವಲ್ಪ ದಿನ ನಿಮ್ಮ ಅಪ್ಪ ಅಮ್ಮನ ಜೊತೆನೇ ಇರಬೇಕು, ಇನ್ನೊಂದು ತಿಂಗಳು ನಿಮ್ಮ ಅಪ್ಪ ಅಮ್ಮನ ಜೊತೆನೇ ಇರ್ತೀನಿ. ಆಮೇಲೆ ಬೇಕಾದರೆ ನೀನು ಏನು ಬೇಕು ನೀನು ಮಾಡ್ಕ. ಯಾಕೆ, ನಮ್ಮ ಹುಡುಗನ ಜೊತೆ ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಅಮೆರಿಕ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ ಹಂಗೆ ಹಿಂಗೆ ಅಂತ ಅಲ್ವಾ? ನೋಡು, ನಿನ್ನ ಪ್ಲಾನ್ ಎಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತಾಗೈತೆ. ನೋಡು, ನೀನು ಏನಾದರೂ ಬಾಯ್ ಬಡ್ಕೋ, ಏನಾದರೂ ಮಾಡ್ಕೋ. ನನಗಂತೂ ಇನ್ನೂ ಸ್ವಲ್ಪ ದಿನ ನಿಮ್ಮ ಮನೆಗೆ ಇರಬೇಕು ಅಂತ ಆಸೆ ಆಗ್ತೈತೆ. ಆ ಡಬ್ಬ ನನ್ನ ಮಗ, ಅವನೆಲ್ಲ ಸಾವುಕಾರನ ಮಗ, ಅವನ್ನ ನೀನೇ ಮದುವೆ ಮಾಡ್ಕೊ, ನನಗೇನೂ ಬೇಜಾರಿಲ್ಲ, ಓಕೆನಾ? ನನಗಂತೂ ನಿಮ್ಮ ಮನೆ, ನಿಮ್ಮ ಅಪ್ಪ ಅಮ್ಮ, ಹಾಗೇನೆ ನಿನ್ನ ಪ್ರೀತಿಯ ಹುಡುಗ ಎಲ್ಲ ನನಗೆ ತುಂಬ ಇಷ್ಟ ಆಗೋಗ್ಬಿಟ್ಟಿದ್ದಾರೆ. ನಿಮ್ಮ ಹುಡುಗ ರಾಹುಲ್ ಅಂತೂ ಎಷ್ಟು ಕಾಸ್ಟ್ಲಿ ಗಿಫ್ಟ್ಸ್ ಎಲ್ಲ ಕೊಡಿಸ್ತಾನೆ ಗೊತ್ತಾ? ಐಫೋನ್ ಕೊಡಿಸ್ದ ನನಗೆ, ಹಾಗೆಯೇ ಗೋಲ್ಡ್ ಅಲ್ಲ ಡೈಮಂಡ್ ನಕ್ಲೀಸ್ ಕೊಡಿಸ್ದ, ಶಾಪಿಂಗಲ್ಲಿ 50,000 ರೂಪೀಸ್ ಶಾಪಿಂಗ್ ಮಾಡಿಸ್ದ. ವಾವ್, ಎಷ್ಟು ಗ್ರೇಟ್ ಅಲ್ವಾ? ನೋಡು, ಸುಮ್ಮನೆ ಇದ್ಬಿಡು, ನಂಗೆ ಉರಿಸ್ಬೇಡ. ನೀನು ಮರ್ಯಾದೆಗಿದ್ರೆ ನಾನು ಮರ್ಯಾದೆಗಿರ್ತೀನಿ, ಯಾರಿಗೂ ಹೇಳಲ್ಲ. ನೀನೇನಾದರೂ ಅವತಾರ ಮಾಡಿದೆ ಅಂದರೆ ನಿಮ್ಮ ಅಪ್ಪ ಅಮ್ಮಂಗೆ ಇದೇ ಥರನೇ ಹೋಗಿ ಹೇಳ್ತೀನಿ. ಅವಾಗ ನಿಮ್ಮ ಅಪ್ಪ ಅಮ್ಮ ಏನಾಗ್ತಾರೆ ಅಂತ ಯೋಚನೆ ಮಾಡು, ಸರಿನಾ? ಇನ್ನೊಂದ್ಸಲ ಇಲ್ಲಿಗೆ ಬರೋ ಪ್ರಯತ್ನ ಮಾಡಬೇಡ. ನಿನಗೂ ಅಪ್ಪ ಅಮ್ಮನೇ ತಾನೇ, ಹಳ್ಳಿನಾಗ ಹೋಗ್ಬಿಟ್ಟು ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರು. ನೀನು ತಾನೇ ಅಪ್ಪ ಅಮ್ಮ ನೋಡಬೇಕು ಅಂತ ಅಲ್ಲಿಂದ ಇಲ್ಲಿ ತನಕ ಓಡೋಡಿ ಬಂದಿದ್ದು. ಈಗ ಹೋಗಿ ಅಪ್ಪ ಅಮ್ಮನ ಜೊತೆನೇ ಇರು. ನಮ್ಮ ಅಪ್ಪ ಅಮ್ಮನೂ ತುಂಬ ಒಳ್ಳೆಯವರೇನೇನೆ. ಎಷ್ಟು ಒಳ್ಳೆಯವರು ಅಂತ ತುಂಬ ಚೆನ್ನಾಗಿ ಅರ್ಥ ಆಯಿತು ನನಗೆ. ಸರಿನಾ? ರಾಹುಲ್ ನನ್ನ ಮೂವಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಆ್ಯಕ್ಚುಲಿ ಮೂವಿಗೆ ಹೋಗ್ಬೇಕು ನಾನು, ಸರಿನಾ? ನಾನು ಬರ್ತೀನಿ. ಇನ್ನೊಂದ್ಸಲ ಫೋನ್ ಮಾಡಿ ಪದೇ ಪದೇ ಮೀಟ್ ಮಾಡು, ಹಾಗೆ ಹೀಗೆ ಅಂತ ಮಾತ್ರ ಹೇಳ್ಬೇಡ ನೀನು. ಅಯ್ಯೋ ಮನೆಯಾಳಿ, ಇವಳನ್ನ ಇಷ್ಟು ದಿನ ನಾನು ನಂಬಿದ್ದು, ನನ್ನ ನಂಬಿಕೆಗೆ ಮೋಸ ಮಾಡಿಬಿಟ್ರು. ಸೇಮ್ ಟು ಸೇಮು ಎಲ್ಲರ ಅಮ್ಮನ ಬುದ್ಧಿನೇನೆ. ಆಂಟಿ, ಅನ್ಯಾಯವಾಗಿ ಇವಳನ್ನ ನಂಬಿಟ್ಟು ನಾನು ಹಾಳಾಗಿ ಹೋಗ್ಬಿಟ್ಟೆ ಆಂಟಿ. ಅಯ್ಯೋ, ತಪ್ಪು ಮಾಡಿರೋ ಅವಳೇ ನಿನ್ನೆ ಆರಾಮಾಗಿರ್ಬೇಕಾದ್ರೆ ನೀನು ಯಾಕೆ ಅಳ್ತಾ ಇದೆಯಾ? ಸುಮ್ಮನೆ ಇರು. ನೀವು ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ಈಗ ಬೇರೆ ದಾರಿ ಏನೂ ಇಲ್ಲ, ನಮ್ಮ ಹುಡುಗನ ಬಿಟ್ಕೊಡ್ಲೇಬೇಕು. ನೋಡು, ಆ ಥರ ಎಲ್ಲ ಏನೂ ಆಗಲ್ಲ. ನನ್ನ ಜೊತೆ ಈ ಸಪೋರ್ಟ್ಗೆ ಅಂತ ಯಾರ್ಯಾರವ್ರೆ ಅಂತ ನಿನಗಿನ್ನೂ ಗೊತ್ತಿಲ್ಲ. ನನ್ನ ಸಪೋರ್ಟ್ಗೆ ಯಾರ್ಯಾರೋ ಅವರೇ. ನೀನು ಯಾಕೆ ಇಷ್ಟಿಷ್ಟಕ್ಕೆಲ್ಲ ಯೋಚನೆ ಮಾಡ್ತೀಯಾ? ಸುಮ್ಮನೆ ಇರು, ನಾನು ನೋಡ್ಕೊಂತೀನಿ ಎಲ್ಲನೂ. ಇವಳು ಇಂಥ ಮನೆಯಾಳಿ ಅಂತ ಗೊತ್ತಾಯ್ತಲ್ಲ, ಇನ್ನು ಮೇಲೆ ನೋಡ್ತಾ ಇರು ಏನು ಮಾಡಬೇಕು ಅಂತ. ಆ ಸಾವುಕಾರನ ಮಗ ನಿನ್ನ ಜೊತೆನೇ ಅವನೇ ತಾನೇ? ನನ್ನ ಜೊತೆನೇ ಅವನೇ. ನನ್ನ ಮಗನೇ ಸರಿ ಇವಳಿಗೆ. ಹೆಂಗಾದ್ರೂ ಮಾಡಿ ನನ್ನ ಮಗುನ ಇವಳಿಗೆ ಗಂಟಾಕ್ಬಿಡೋಣ. ಅದು ಹೆಂಗಾದ್ರೂ ಮಾಡಬೇಕು. ನನ್ನ ಫ್ರೆಂಡ್ ಐತೆ, ನೀನು ಯೋಚನೆ ಮಾಡಬೇಡ, ಕರೆಸ್ತೀನಿ. ಹೆಂಗೋ ಬೇಕಾದ್ರೂ ಪ್ಲಾನ್ ಮಾಡಿಕೊಡ್ತದೆ. ನನ್ನ ಫ್ರೆಂಡು ಮನುಷ್ಯರಲ್ಲ, ನಿನಗೆ ಗೊತ್ತಾಯ್ತದ. ಮುಂದೆ ಸುಮ್ಮನಿರು. ನಾನು ಜಾಸ್ತಿ ಸಹಾಯಕ್ಕೆ ಈ ನಡುವೆ ಕರಿತಿಲ್ಲ ನನ್ನ ಫ್ರೆಂಡ್ನ. ನಿನಗೋಸ್ಕರ ಇಷ್ಟು ಮಾಡಲಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಇಷ್ಟು ಒಳ್ಳೆ ಹುಡುಗಿಗೆ ಮೋಸ ಆಗೋಕ್ಕೆ ನಾನು ಬಿಡಲ್ಲ. ನಾನು ಇದೀನಲ್ವಾ, ನೀನು ಯೋಚನೆನೇ ಮಾಡಬೇಡ. ಬಾ, ಎಲ್ಲ ಒಳ್ಳೇದಾಗ್ತೈತೆ. ಏನೋ ನಿಮ್ಮ ಮಾತು ಕೇಳಿದ್ರೆ ಖುಷಿ ಆಗುತ್ತೆ. ಎಲ್ಲ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು. ಮತ್ತೆ ನಮ್ಮ ಅಪ್ಪ ಅಮ್ಮನ ಜೊತೆ ರಾಹುಲ್ ಜೊತೆ ಸೇರಿಬಿಟ್ರೆ ಅಷ್ಟೇ ಸಾಕು. ಖಂಡಿತ ಆಗುತ್ತೆ, ನೀನು ಯೋಚನೆ ಮಾಡಬೇಡ. ಬಾ ಹೋಗೋಣ.
ಇವಳಿಗೆ ಏನು ಮಾಡಬೇಕು ಅಂತ ಕುಂತ್ಕೊಂಡು ಪ್ಲಾನ್ ಮಾಡೋಣ. ಸರಿ ಆಂಟಿ.